ಜೈ ಹಿಂದ್. ಸೊ ನಾವು ಇವತ್ತಿನ ಒಂದು ಈ ಸೆಷನ್ನಲ್ಲಿ ರೋಜ್ಗಾರ್ ವಿತ್ ಅಂಕಿತ್ ಪುಸ್ತಕದಲ್ಲಿ ಬರುವಂತಹ ನಂಬರ್ ಸಿಸ್ಟಮ್ ಮೇಲೆ ಯಾವ ರೀತಿಯಾಗಿ ಪ್ರಶ್ನೆಗಳು ಕೇಳಿದ್ದಾರೆ ಹಿಂದಿನ ಒಂದು ಎಕ್ಸಾಮ್ಸಲ್ಲಿ, ಆ ಪುಸ್ತಕದ ಒಂದಷ್ಟು ಪ್ರಶ್ನೆಗಳನ್ನು ಇವತ್ತು ಡಿಸ್ಕಷನ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಫಸ್ಟ್ ಒನ್ ಏನಿದೆ ಅಂದರೆ, ಕೆಳಗಿನ ಸಂಖ್ಯೆಗೆ ಯಾವುದು 11ರಿಂದ ಭಾಗ ಹೋಗುತ್ತದೆ. ಸೊ ಇಲ್ಲಿ ನಮಗೆ 11ರ ಭಾಜ್ಯತೆಯ ನಿಯಮ ಗೊತ್ತಾಗಬೇಕಾಗುತ್ತೆ. ಸೊ 11ರ ಭಾಜ್ಯತೆ ನಿಯಮ ಏನಾಗುತ್ತೆ ಅಂದರೆ, ಕೊಟ್ಟಂತಹ ಸಂಖ್ಯೆಯ ಒಂದು ಅಂಕಿಯನ್ನು ಬಿಟ್ಟು ಇನ್ನೊಂದು ಅಂಕಿ, ಕೊಟ್ಟಂತಹ ಸಂಖ್ಯೆಯ ಒಂದು ಅಂಕಿಯನ್ನು ಬಿಟ್ಟು ಇನ್ನೊಂದು ಅಂಕಿಯನ್ನು ಕೂಡಿಸ್ಬೇಕಂತ್ರಿ. 4 1 ಕೂಡಿಸಿದ್ರೆ 5, 9 6 ಕೂಡಿಸಿದ್ರೆ 15. ನೋಡಿರಿ, ಒಂದು ಅಂಕಿನ ಬಿಟ್ಟು ಒಂದು ಅಂಕಿ ಕೂಡಿಸ್ಬೇಕು, ಉಳಿದ ಅಂಕಿಗಳನ್ನು ಕೂಡಿಸ್ಬೇಕ್ರಿ. ಕೂಡಿಸಿ ನಂತರ ಈ ಎರಡೂ ಏನು 15 15 ಬಂತಲ್ಲ, ಇವುಗಳ ವ್ಯತ್ಯಾಸ ಯಾವತ್ತಿದ್ರೂ 0 ಆಗಿರಬೇಕು, ಇಲ್ಲ 11ರ ಮಗ್ಗಿಲಿ ಭಾಗ ಹೋಗಬೇಕು. ಸೊ ಇದೇ ರೀತಿಯಾಗಿ ನಾವು ಫಸ್ಟ್ ಒನ್ ಏನಾದ್ರು ಚೆಕ್ ಮಾಡಿದರೆ, ಒಂದನೇ ಆಪ್ಷನ್ ಏನಪ್ಪ ಅಂದ್ರೆ ರಾಂಗ್ ಆಗ್ತದೆ ರೀ, ಒಂದನೇ ಆಪ್ಷನ್ ಬರೋದಿಲ್ಲ. ಸೊ ನಾವು ಇದೇ ರೀತಿಯಾಗಿ ಸೆಕೆಂಡ್ ಆಪ್ಷನ್ನ ಚೆಕ್ ಮಾಡಿದಾಗ ನೋಡಿರಿ, ಸೆಕೆಂಡ್ ಆಪ್ಷನ್ ಏನಾಗುತ್ತೆ ಅಂದ್ರೆ 9 5 ಕೂಡಿಸಿದ್ರೆ ಎಷ್ಟು 14. ಅದೇ ರೀತಿ 8 6 ಕೂಡಿಸಿದ್ರೆ ಇದು 14. ಇವುಗಳ ವ್ಯತ್ಯಾಸ ನೋಡಿದ್ರೆ ಎಷ್ಟು ಬಂತು, 0 ಬರಲಾಗ್ತೈತಿ. ಸೊ 0 ಬರಬೇಕು, ಇಲ್ಲ ಅಂದರೆ 11ರ ಮಗ್ಗಿಲಿ ಬರಬೇಕು. ಸೊ ಆದ್ದರಿಂದ ಇಲ್ಲಿ ಆನ್ಸರ್ ಏನಾಗುತ್ತೆ ಅಂದರೆ ಬಿ ರೈಟ್ ಆಗ್ತದೆ. ಸೊ ಇದೇ ರೀತಿ ನೀವು ಸಿನೂ ಚೆಕ್ ಮಾಡ್ಬೋದು. 8 7 15 5 4 9 ಮೈನಸ್ ಮಾಡಿದರೆ ಎಷ್ಟು ಬರ್ತದೆ, ಇದು 6 ಬರ್ತದೆ, ಇದು ಆಗೋದಿಲ್ಲ. ಸೊ ನೆಕ್ಸ್ಟ್ 9 2 11 8 6 14, ಇಲ್ಲಿ 3 ಬರ್ತದೆ. ಸೊ ಹಾಗಾಗಿ ಉತ್ತರ ಏನಾಗ್ತದೆ ಅಂದರೆ ಓನ್ಲಿ ಬಿ ಆನ್ಸರ್ ಆಗ್ತದೆ, ಬಿ ಸರಿಯಾದಂತಹ ಉತ್ತರ. ಹೌದಾ? ನೆಕ್ಸ್ಟ್ ಕ್ವಶನ್ ನೋಡಿ, ಕೆಳಗಿನ ಸಂಖ್ಯೆಗಳಲ್ಲಿ ಯಾವ ಸಂಖ್ಯೆ 9ರಿಂದ ಭಾಗವಾಗುವುದಿಲ್ಲ. ಸೊ 9ರಿಂದ ಭಾಗವಾಗುವುದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಸೊ 9ರಿಂದ ಭಾಗವಾಗುವುದಿಲ್ಲ ಅಂದ್ರೆ 9ರ ಭಾಜ್ಯತೆ ನಮಗೆ ಗೊತ್ತಾಗಬೇಕತ್ತ. ಸೊ 9ರ ಭಾಜ್ಯತೆ ನಿಯಮ ಏನು ಹೇಳ್ತದೆ ಅಂದ್ರೆ, ಕೊಟ್ಟಂಥ ಎಲ್ಲ ಅಂಕಿಗಳನ್ನು ಕೂಡಿಸಿದರೆ ಬಂದಂತಹ ಮೊತ್ತ 9ರಿಂದ ಭಾಗ ಹೋಗ್ಬೇಕು. ಸೊ ಇಲ್ಲಿ ಅಷ್ಟೂನ್ನ ಕೂಡಿಸಿ ನೋಡ್ರಿ, 6 3 9 9 5 14 14 8 22. 9ರ ಮಗೆ 22, ಫಸ್ಟ್ ಆಪ್ಷನ್ ರಾಂಗ್. ಸೆಕೆಂಡ್ ಆಪ್ಷನ್ ನೋಡಿರಿ, 9 7 ಎಷ್ಟಾಗುತ್ತೆ, 9 7 ಅಂದರೆ 16 16 8 24 24 3 ಕೂಡಿಸಿದ್ರೆ 27 27 9ರ ಮಗೆ ಆಗೋದ. ಸೊ ಆನ್ಸರ್ ಏನಾಗುತ್ತೆ, ಬಿ ಆಗುತ್ತೆ. ಸೊ ಇಲ್ಲಿ ಚೆಕ್ ಮಾಡಿದ್ರೆ ನೀವು ನೆಕ್ಸ್ಟ್ ಆಪ್ಷನನ್ನು ಕೂಡ 7 7 14 14 8 22 22ಕ್ಕೆ 5 ಕೂಡಿಸಿದ್ರೆ 27, ಇದು ಭಾಗ ಹೋಗುತ್ತೆ. ಇದನ್ನು ಚೆಕ್ ಮಾಡಿದರೆ 8 1 ಕೂಡಿಸಿದ್ರೆ 9 9 4 13 13ಕ್ಕೆ 5 ಕೂಡಿಸಿದ್ರೆ 18, ಇದು 9ರ ಮಗಿಲೆ ಭಾಗ ಹೋಗ್ತೈತಿ. ಬಟ್ ಇಲ್ಲಿ ಆಪ್ಷನ್ ಕ್ವಶನಲ್ಲಿ ಏನು ಕೇಳಿದಾನೆ ಅಂದರೆ ಭಾಗವಾಗುವುದಿಲ್ಲ ಅಂತ ಕೇಳಿದ್ದಾನೆ. ಸೊ ಹಾಗಾಗಿ ಇದು 9ರ ಮಗೆ ಭಾಗ ಹೋಗುತ್ತೆ, ಇದು ಹೋಗುತ್ತೆ, ಇದು ಹೋಗುತ್ತೆ, ಯಾವುದು ಭಾಗವಾಗುವುದಿಲ್ಲ ಅಂತ ಕೇಳಿದಾಗ ಆನ್ಸರ್ ಏನಾಗುತ್ತೆ, ಎ ಆಗ್ತದೆ, ಎ ರೈಟ್ ಆನ್ಸರ್ ಆಗುತ್ತೆ. ಸೊ ಇದೇ ರೀತಿ ನಾವು ನೆಕ್ಸ್ಟ್ ಕ್ವಶನ್ಸನ್ನು ನೋಡಿದರೆ, ಕೆಳಗಿನ ಸಂಖ್ಯೆಗಳಲ್ಲಿ ಯಾವುದು 4ರಿಂದ ಭಾಗವಾಗುತ್ತದೆ. 4ರಿಂದ ಭಾಗವಾಗುತ್ತೆ, 4ರ ಡಿವಿಸಿಬಿಲಿಟಿ ಏನು ಹೇಳ್ತದೆ ನಮ್ದು, ಕೊನೆಯ 2 ಅಂಕಿ, ಕೊಟ್ಟಂಥ ಸಂಖ್ಯೆಯಲ್ಲಿ ಕೊನೆಯ 2 ಅಂಕಿ 4ರ ಮಗಿಲೆ ಭಾಗ ಹೋಗ್ಬೇಕು. 42 4ರ ಮಗಿಲೆ ಭಾಗ ಹೋಗಂಗಿಲ್ಲ. ಸೊ ನೆಕ್ಸ್ಟ್ 70 4ರಲ್ಲಿ ಭಾಗಾಕಾರ ಮಾಡಿದರೆ 4 1 4 4 1 4 330 ಆಗ್ತದೆ. 30 3 ಮಗಿಯಲ್ಲಿ ಇಲ್ಲ, ಇದು 5 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿರಿ 34, ಇದು ಆಗಂಗಿಲ್ಲ. ಇಲ್ಲಿ 48 ಅದ, 48 4ರ ಮಗಿಗೆ ಅದ ರೀ, 4 1 4 12. ಸೊ ಆನ್ಸರ್ ಏನಾಗುತ್ತೆ, ಡಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಸಂಖ್ಯೆಯಲ್ಲಿ ಯಾವ ಸಂಖ್ಯೆ 8ರಿಂದ ಪೂರ್ಣವಾಗಿ ಭಾಗವಾಗುವುದಿಲ್ಲ. ಸೊ 8ರ ಭಾಜ್ಯತೆ ನಿಯಮ ನಮಗೆ ಏನು ಹೇಳ್ತದೆ ಅಂದ್ರೆ, ಕೊಟ್ಟಂಥ ಸಂಖ್ಯೆಯ ಕೊನೆಯ 3 ಅಂಕಿಯನ್ನು ಭಾಗಿಸಿದಾಗ 8ರ ಮಗಿಲೆ ಭಾಗ ಹೋಗ್ಬೇಕು. ಸೊ 032 8ರ ಮಗಿಲೆ ಕಡಿತ ಹೊಡೆದ್ರೆ 8 4 32 ಭಾಗ ಹೋಗ್ತದೆ, ಇದು ಆಗಂಗಿಲ್ಲ. ನೆಕ್ಸ್ಟ್ 968 8ರ ಮಗಿಲೆ ಕಡಿತ ಹೊಡೆದ್ರೆ ನೋಡಿರಿ
8 1 8 1 8 1 ಉಳಿತು 16 8 2 8 1 ಇದು ಭಾಗ ಹೋಗ್ತದೆ. ನೆಕ್ಸ್ಟ್ 896 8 1 8 8 1 8 1 ಉಳಿತು 16 ಇದು ಹೋಗುತ್ತೆ. ಇಲ್ಲಿ 044 ಎಂಟ್ರ್ ಮುಗಿಲು ಕಟ್ತಾ ಹೊಡೆದ್ರೆ ಹೋಗಂಗಿಲ್ಲ. 8 ಇಲ್ಲಿ 40 ಆಗುತ್ತೆ, 4 ಎಂಟ್ರಿ ರಿಮೈನರ್ ಉಳಿತದೆ. ಆಪ್ಷನ್ ಏನಾಗುತ್ತೆ, ಡಿ ಆಗ್ತದೆ. ಡಿ ಸರಿಯಾದಂಥ ಉತ್ತರ. ಇದೇ ಸೇಮ್ ಕೆಳಗಿನ ಯಾವ ಸಂಖ್ಯೆ ಹೇಳಿ 24ರಿಂದ ಭಾಗ ಹೋಗುತ್ತಾ. ಸೊ 24ರಿಂದ ಅಂದಾಗ ಇಲ್ಲಿ ಏನಾಗುತ್ತೆ ಅಂದರೆ 24ರ ಬಾಧ್ಯತೆ ನಮಗೆ ಗೊತ್ತಿಲ್ಲ. ಸೊ ಅದಕ್ಕೆ ನಾವು 24ನ ಹೊಡ್ಕೋಬೇಕು. ಹಂಗೆ ಬೇಕಾದರೆ ಹೊಡ್ಕೊರಿ, ನಿಮಗೆ ಈಸಿ ಅನಿಸ್ಬೇಕು. ನಾನು ಏನು ಮಾಡ್ತೀನಿ, 8 ಮತ್ತು 3ಯಿಂದ ಹೊಡ್ಕೊತೀನಿ. 8 3 ಅಂದರೆ 8ರ ಮಗೆಗೂ ಬಾ ಹೋಗ್ಬೇಕು, 3 ಮಗೆಗೂ ಬಾ ಹೋಗ್ಬೇಕು. ಆ ಸಂಖ್ಯೆ 24ರಿಂದ ಬಾ ಹೋಗ್ತೈತಿ. ಸೊ 3ರ ಬಾಧ್ಯತೆ ನಿಯಮ ನಮ್ಗೆ ಗೊತ್ತದ. 3ರ ಬಾಧ್ಯತೆ ನಿಯಮ ಅಂದರೆ ಏನು, ಕೊಟ್ಟಂಥ ಅಷ್ಟು ಅಂಕಿನ ಕೂಡಿಸಿದ್ರೆ 3ರಿಂದ ಬಾ ಹೋಗ್ಬೇಕು. 8 ಮತ್ತು 3 ಎರಡೂ ಸಂಖ್ಯೆಯಿಂದ ಈ 4 ಆಪ್ಷನ್ಸಲ್ಲಿ ಒಂದು ಭಾಗ ಹೋದರೆ ಅದು 24ರಿಂದ ಭಾಗ ಹೋಗ್ತೈತಿ. ನಾವು 3 ಚೆಕ್ ಮಾಡಿದಾಗ 9 2 11 11 4 15 ಆಗುತ್ತೆ. ಹೌದಾ, 15 8ರ ಮುಗಿಲ ಭಾಗ ಹೋಗ್ತೈತಿ. ಸೊ 1ನೇದು ಆಗಬಹುದು. ಇಲ್ಲಿ ಚೆಕ್ ಮಾಡಿದಾಗ ನಾವು 1 4 5 5 10 10 18 ಇದು 3 ಮುಗಿಲ ಭಾಗ ಹೋಗ್ತೈತಿ. ಇಲ್ಲಿ ಚೆಕ್ ಮಾಡಿರಿ 8 2 10 11 5 15 15 6 21 ಇದು 3 ಮುಗಿಲ ಭಾಗ ಹೋಗ್ತೈತಿ. ಸೊ ಇದು 8 1 9 9 6 15 3 ಮುಗಿಲು ಏನಪ್ಪ ಅಂದ್ರೆ ಅಷ್ಟು ಭಾಗ ಹೋಗ್ತವೆ. ಸೊ ಹಾಗಾಗಿ 3ರ ಬಾಧ್ಯತೆ ನಿಯಮ ಇಲ್ಲಿ ಅಪ್ಲೈ ಆಗಂಗಿಲ್ಲ. ಸೊ ಹಾಗಾದ್ರೆ ಏನಾಗುತ್ತೆ, ನೆಕ್ಸ್ಟ್ 8ರ ಮಗ್ಗಿನ ಚೆಕ್ ಮಾಡಿರಿ. 8ರ ಮಗಿಲ ಚೆಕ್ ಮಾಡಿದಾಗ ಏನಾಗುತ್ತೆ ಅಂದ್ರೆ 8ರ ಮಗಿಲ 3 ಮಗಿಯಲ್ಲಿ ಎಲ್ಲ ಅದಾವೆ. ಸೊ ಅದಕ್ಕೆ 8ರ ಮಗಿಲ ಚೆಕ್ ಮಾಡಿದ್ರೆ 940 ಅಂದರೆ 940 8ರಲ್ಲೇ ಕಟ್ತಾ ಹೊಡೆದ್ರೆ 8 1 8 8 1 7 14 8 1 8 9 10 14 ಅಂದರೆ 6 5 65 8ರ ಮಗಿಲು ಇದು ಭಾಗ ಹೋಗಂಗಿಲ್ಲ. ಹೌದಾ. ನೆಕ್ಸ್ಟ್ ಸೆಕೆಂಡ್ ತೊಗೊಂಡ್ರೆ 458 ಆಗುತ್ತೆ ರೀ. 458 8ರ ಮಗಿಲು ಕಟ್ತಾ ಹೊಡೆದ್ರೆ 8 1 8 8 5 58 ಉಳಿತದೆ, ಇದು ಭಾಗ ಹೋಗಂಗಿಲ್ಲ. ನೆಕ್ಸ್ಟ್ ಇದನ್ನು ತೊಗೊಂಡ್ರೆ 8 5 6 8ರ ಮಗಿಲು ಭಾಗ ಹೋಗ್ತೈತೆ ರೀ. 8 1 8 8 1 8 8 7 56. ಸೊ ಇದು 8ರ ಮಗಿಲು ಭಾಗ ಹೋಗ್ತೈತಿ. ಹಾಗಾಗಿ ಸಿ ಆನ್ಸರ್ ಆಗುತ್ತೆ. ಡಿ ನೀವು ಚೆಕ್ ಮಾಡಿ ನೋಡಿರಿ, ಡಿನೂ ಬರೋಂಗಿಲ್ಲ. ನೆಕ್ಸ್ಟ್ ಕೆಳಗಿನ ಯಾವ ಸಂಖ್ಯೆ ಹೇಳಿ ಯಾವುದು 5ರಿಂದ ಸಂಪೂರ್ಣವಾಗಿ ಭಾಗ ಹೋಗುತ್ತೆ. ಯಾವುದು 5ರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತದೆ. 5ರ ಬಾಧ್ಯತೆ ನಿಯಮ ನಿಮ್ಗೆ ಗೊತ್ತೈತ್ರಿ. ಕೊನೆಗೆ 0 ಬರಬೇಕು, ಇಲ್ಲಾಂದ್ರೆ 5 ಬರಬೇಕು. ಆಪ್ಷನ್ ನಂಬರ್ ಏನು, ಸಿ ಆಗ್ತದೆ. ಆಪ್ಷನ್ ನಂಬರ್ ಸಿ. ಸೊ ಇವತ್ತು ಒಂದು 5 ಪ್ರಶ್ನೆಗಳನ್ನು ನೋಡಿವಿ. ನೆಕ್ಸ್ಟ್ ಪಾರ್ಟಲ್ಲಿ ಉಳಿದಂಥ ಪ್ರಶ್ನೆಗಳು ನೋಡ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಾಚಿಂಗ್ ದಿಸ್ ವಿಡಿಯೋ.